ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಮಹಾನ್ ಮುಖಂಡರುಗಳೆಲ್ಲ ಮಾತಾಡುವುದು ನೋಡಿದ್ರೆ ಅವರ ಬಗ್ಗೆ ಅಯ್ಯೋ ಪಾಪ ಅಂತ ನನಗೆ ಮರುಕ ಎನಿಸ್ತದೆ. ವಿಶೇಷವಾಗಿ ಸಿ.ಟಿ. ರವಿ ಅವರು, ನನಗೆ ಕರ್ನಾಟಕ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ, ನನ್ನನ್ನು ಸಾಯಿಸ್ಲಿಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇಷ್ಟು ವರ್ಷ ಪೊಲಿಟಿಕ್ಸ್ ಮಾಡುವಾಗ ಒಂದು ದಿನ ಕೂಡ ಯಾವುದೇ ಹತ್ಯೆಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದನ್ನ ಫೇಕ್ ಅಂತ ಆರೋಪ ಮಾಡಲಿ. ಕಾಂಗ್ರೆಸ್ ಎನ್ಕೌಂಟರ್ ಮಾಡಿದ್ದೇ ಇದ್ದಿದ್ರೆ ಕರ್ನಾಟಕದಲ್ಲಿ ಸಿ.ಟಿ. ರವಿ ಅವರ ಇವತ್ತು 15ನೇ ಪುಣ್ಯತಿಥಿ ನಾವು ಆಚರಣೆ ಮಾಡಬೇಕಿತ್ತು. ಅದರ ಅರ್ಥ 15 ವರ್ಷ ಹಿಂದೆ ಅವರನ್ನು ಕೊಲ್ತಿದ್ರು. ಇದು ನಮ್ಮ ರಾಜ್ಯದಲ್ಲಿ ಬಿಜೆಪಿಯ ಮಹಾನ್ ಮುಖಂಡರುಗಳೆಲ್ಲ ಮಾತಾಡುವುದು ನೋಡಿದ್ರೆ ಅವರ ಬಗ್ಗೆ ಅಯ್ಯೋ ಪಾಪ ಅಂತ ನನಗೆ ಮರುಕ ಎನಿಸ್ತದೆ. ವಿಶೇಷವಾಗಿ ಸಿ.ಟಿ. ರವಿ ಅವರು, ನನಗೆ ಕರ್ನಾಟಕ ಪೊಲೀಸರು ಎನ್ಕೌಂಟರ್ ಮಾಡ್ತಾರೆ, ನನ್ನನ್ನು ಸಾಯಿಸ್ಲಿಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅದನ್ನೇ ಮಾತಾಡುದು. ಮತ್ತೆ ತುಂಬಾ ಬಿಜೆಪಿ ಲೀಡರ್ಸ್ ಮಾತಾಡುದು ಫೇಕ್ ಎನ್ಕೌಂಟರ್ ಮಾಡ್ತಾರೆ. ನಾನು ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕಾಂಗ್ರೆಸ್ ಅಂದ್ರೆ ಶಾಂತಿ, ಸಹನೆ, ದಯೆ ಮತ್ತು ಪ್ರೀತಿಯನ್ನ ಪ್ರತಿಪಾದಿಸುವಂತ ಪಕ್ಷ. ಕಾಂಗ್ರೆಸ್ ಸರ್ಕಾರಗಳು ಈ ದೇಶದಲ್ಲಿ ಯಾವುದೇ ಒಂದು ಫೇಕ್ ಎನ್ಕೌಂಟರ್ ಮಾಡಿದಂತ ಆರೋಪ ಕೂಡ ಎದುರಿಸಲಿಲ್ಲ. ಬಿಜೆಪಿಯವರು ಇಷ್ಟು ವರ್ಷ ಪೊಲಿಟಿಕ್ಸ್ ಮಾಡುವಾಗ ಒಂದು ದಿನ ಕೂಡ ಯಾವುದೇ ಹತ್ಯೆಯನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದನ್ನ ಫೇಕ್ ಅಂತ ಆರೋಪ ಮಾಡಲಿಲ್ಲ. ಆದರೆ ಬಿಜೆಪಿಯ ಅಮಿತ್ ಶಾ ಅವರು ಏನು ಮಾಡಿದ್ದಾರೆ ಹೇಳಿ, ಎಷ್ಟು ಮಾಧ್ಯಮದಲ್ಲಿ ಮತ್ತೆ ಎಲ್ಲರೂ ಮಾತಾಡ್ತಾರೆ. ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ, ಅವರಿಗೆ ಕಾನೂನಿನ ಪ್ರಕ್ರಿಯೆ ಮೇಲೆ ನಂಬಿಕೆಯೇ ಇಲ್ಲ. ಆರೋಪಿಗಳ ಜಾತಿ ಮುಸಲ್ಮಾನ ಆಗಿದ್ದಿದ್ರೆ ಹೋಗಿ ಬುಲ್ಡೋಸರ್ ಹಾಕಿ ಅವರ ಮನೆಗಳನ್ನು ಕೆಡುವುದು ಮಾಡ್ತಾರೆ. ಅನೇಕ ಎನ್ಕೌಂಟರ್ಗಳಾಗಿದೆ ಅಲ್ಲಿ, ಅದ್ರ ಲೆಕ್ಕಾಚಾರ ಮಾತಾಡಿದ್ರೆ ವಿಡಿಯೋ ಬಹಳ ದೊಡ್ಡದಾಗ್ತದೆ. ಅನೇಕ ಜನ ಅಲ್ಲಿ ಎನ್ಕೌಂಟರ್ ಸತ್ತಿದ್ದಾರೆ. ಇಲ್ಲೇ ಮಂಗಳೂರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಒಬ್ಬ ಪೊಲೀಸ್ ಇನ್ನೊಬ್ಬ ಪೊಲೀಸಿಗೆ ಹೇಳ್ತಾನೆ, ಒಂದಾದ್ರೂ ಬೀಳ್ಲಿ ನೋಡಿ ಸ್ವಾಮಿ, ಎನ್ಕೌಂಟರ್ ಅಂದ್ರೆ ಪೊಲೀಸರು ಖುಷಿ ಬಂದಾಗೆ ರಿವಾಲ್ವರ್ ಹಿಡ್ಕೊಂಡು ಸಾಯಿಸ್ಲಿಕ್ಕೆ ಪರ್ಮಿಷನ್ ಇಲ್ಲ. ವಾಟ್ ಈಸ್ ದ ಮೀನಿಂಗ್ ಆಫ್ ಎನ್ಕೌಂಟರ್? ಅಪರಾಧಿ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ ಅಥವಾ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ ಪೊಲೀಸರ ಹತೋಟಿ ಮೀರಿದಾಗ, ಪರಿಸ್ಥಿತಿ ಜೀವಕ್ಕೆ ಅಪಾಯ ಆಗುವಂತ ಸಾಧ್ಯತೆ ಇದ್ದಾಗ, ಅದು ಪೊಲೀಸರದ್ದು ಇರ್ಬೋದು, ಇನ್ಯಾರ್ದು ಇರ್ಬೋದು, ವಾರ್ನಿಂಗ್ ಕೊಟ್ಟ ನಂತರ ಗಾಳಿಯಲ್ಲಿ ಗುಂಡು ಹಾಕಿ, ಕಾಲಿಗೆ ಗುಂಡು ಹಾಕಿ ಆಮೇಲೆ ಗುಂಡು ಹಾಕ್ಬೋದು. ಅದು ಕೂಡ ನಾಳೆ ಯಾವುದೇ ವಿವಾದ ಇಲ್ಲದೆ ಸಾಬೀತು ಮಾಡುವಂತ ಸಾಮರ್ಥ್ಯ ಆ ಪೊಲೀಸಿಗೆ ಇರಬೇಕು. ಅಷ್ಟು ಸೆನ್ಸ್ ಇರಬೇಕು. ಸಿಟ್ಟಿನಲ್ಲಿ ಬಂದು ಶೂಟ್ ಮಾಡೋರನ್ನ ಪೊಲೀಸ್ ಮಾಡುವುದಿಲ್ಲ. ಈ ಎಲ್ಲ ವ್ಯವಸ್ಥೆಯ ಬಗ್ಗೆ ಕನಿಷ್ಠ ಪ್ರಜ್ಞೆ ಸಿ.ಟಿ. ರವಿಗಿಲ್ಲ, ನಾಲೆಜ್ ಇಲ್ಲ. ಎಲ್ಲೋ ಅಪ್ಪಿತಪ್ಪಿ ಫ್ಲೂಕಲ್ಲಿ ಸ್ಪೀಚ್ಗಳನ್ನು ಮಾಡಿ ದ್ವೇಷ ಉಗಳಿ ಬ್ಯಾಡ್ದಿದ್ದದೆಲ್ಲ ಧಾರ್ಮಿಕ ಪ್ರಚೋದನೆ ಮಾಡಿ ಎಂ.ಪಿಗಳೆಲ್ಲ ಆಗ್ತಾರೆ ಇವರು. ಮತ್ತೆ ಈ ಥರ ಎಲ್ಲ ನಾಲೆಜ್ ಇಲ್ಲದೆ ಜನರನ್ನು ಮಿಸ್ಗೈಡ್ ಮಾಡ್ತಾರೆ. ಅದಕ್ಕೆ ನಾನು ಮಾತಾಡೋದು, ಜನ ನಂಬ್ತಾರೆ. ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತೇನೆ ವೀಕ್ಷಕರೇ, ಒಂದು ಮಾತು, ಕಾಂಗ್ರೆಸ್ ಎಲ್ಲಿಯಾದರೂ ಫೇಕ್ ಎನ್ಕೌಂಟರ್ ಅಂತ ಕೆಲಸ ಮಾಡಿದ್ದಿದ್ರೆ ಈ ದೇಶದಲ್ಲಿ, ಹಲವಾರು ರಾಜ್ಯದಲ್ಲಿ ಸರ್ಕಾರಗಳಿತ್ತು, ಇವತ್ತಿಗೂ ಸರ್ಕಾರ ಕರ್ನಾಟಕದಲ್ಲಿ ಇದೆ, ಬೇರೆ ರಾಜ್ಯಗಳಿದೆ, ದೇಶದಲ್ಲಿ ಕೇಂದ್ರ ಸರ್ಕಾರ ಬಹಳ ವರ್ಷ ಇದ್ದಾಗ ಕಾಂಗ್ರೆಸ್ ಎನ್ಕೌಂಟರ್ ಮಾಡಿದ್ದೇ ಇದ್ದಿದ್ರೆ ಕರ್ನಾಟಕದಲ್ಲಿ ಸಿ.ಟಿ. ರವಿ ಅವರ ಇವತ್ತು 15ನೇ ಪುಣ್ಯತಿಥಿ ನಾವು ಆಚರಣೆ ಮಾಡಬೇಕಿತ್ತು. ಅದರ ಅರ್ಥ 15 ವರ್ಷ ಹಿಂದೆ ಅವರನ್ನು ಕೊಲ್ತಿದ್ರು. ಅನೇಕ ಬಜರಂಗ ದಳದ ಅವರ ಏನು ಕಲ್ಲು ಬಿಸಾಡುವ ಎಲ್ಲ ಸಂಘಟನೆಗಳಿದೆ ಅಲ್ವಾ, ಕಾನೂನನ್ನು ಕೈಗೆ ತಗೊಳ್ಳುವ ಸಂಘಟನೆಗಳ ಅನೇಕ ಸದಸ್ಯರು ಇವತ್ತು ಫೋಟೋದಲ್ಲಿ ನೇತಾಡ್ತಾ ಇತ್ತು. ಅನೇಕ ಜನ ಇವತ್ತು ಸಾಯ್ತಿದ್ರು. 80% ಜನ ಇರ್ತಿರ್ಲಿಲ್ಲ. ಯಾಕಂದ್ರೆ ಇವರು ಮಾಡುವಂತ ಕೆಲಸಕ್ಕೆ ಎಲ್ಲಿಯಾದ್ರೂ ಪೊಲೀಸರು ಫೇಕ್ ಎನ್ಕೌಂಟರ್ ಮಾಡಿದ್ದಿದ್ರೆ, ಇಲ್ಲಿ ಪೊಲೀಸರು ಮುಖ್ಯ ಅಲ್ಲ, ಇವರು ಅಂತ ಕೆಲಸಗಳನ್ನು ಮಾಡಿರ್ತಾರೆ. ಆದರೂ ಕೂಡ ಕಾನೂನಿನ ಪ್ರಕಾರ ಶಿಕ್ಷೆ. ಸಿ.ಟಿ. ರವಿ ಅವರೇ, ತಾವೇನೋ ಸಮರ್ಥನೆ ಕೊಟ್ಟಿದ್ದೀರಿ, ತಾವು ಅಂತ ಮಾತಾಡಲಿಲ್ಲ ಹೇಳಿ ಪೊಲೀಸರು ಕೇಸ್ ಹಾಕಿದ್ದಾರೆ. ರಾಜಕಾರಣಿಗಳು ಎಲ್ಲರ ಮೇಲೆ ಬಹುತೇಕ ಬೇರೆ ಬೇರೆ ವಿಚಾರಗಳಲ್ಲಿ ಕೇಸ್ ಇರೋದು ಸಾಮಾನ್ಯ. ಆರಾಮಾಗಿರಿ, ಕೂಲಾಗಿರಿ. ನಾನು ಗ್ಯಾರಂಟಿ ಕೊಡ್ತೇನೆ, ಪೊಲೀಸರು ನಿಮ್ಮನ್ನು ಕೊಲ್ಲೋದಿಲ್ಲ. ನಿಮಗೆ ಲಾಯರ್ ಇರ್ತಾರಲ್ಲ, ನೀವು ನಿರಪರಾಧಿ ಹೇಳಿ ಕೋರ್ಟಲ್ಲಿ ಸಾಬೀತು ಮಾಡಿ ಆರಾಮಾಗಿರಿ. ಇದನ್ನು ನೋಡಿದವರು ಜಾಸ್ತಿ ಶೇರ್ ಮಾಡಿ ಅಂತ ನಾನು ಮನವಿ ಮಾಡ್ತಾ, ಕೊನೆಯ ಮಾತು, ಕಾಂಗ್ರೆಸ್ ಅಂದರೆ ಏನು ಅಂತ. ಕಾಂಗ್ರೆಸ್ ಅಂದರೆ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಂದರೆ ಪ್ರಿಯಾಂಕಾ ಗಾಂಧಿ ವಾದ್ರಾ. ತನ್ನ ತಂದೆಯನ್ನು ಕೊಂದವರಿಗೆ ಕ್ಷಮೆ ಕೊಟ್ಟಿದ್ದಾರೆ. ನಿಮ್ಮಿಂದ ಆಗ್ತದ? ಬಿಜೆಪಿಯವರಿಗೆ ನಿಮ್ಮಲ್ಲಿ ಇಷ್ಟು ದ್ವೇಷ ಇದೆ ಅಲ್ಲ, ಅವರಲ್ಲಿ ಖಾಲಿ ಪ್ರೀತಿ ಇರೋದು. ದ್ಯಾಟ್ ಈಸ್ ಕಾಂಗ್ರೆಸ್. ಇದನ್ನು ಅರ್ಥ ಮಾಡ್ಕೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.